ಮಂಡ್ಯ ಆಯಿತು, ಮೈಸೂರು ಆಯಿತು, ಈಗ ನೇರವಾಗಿ ಬೆಳಗಾವಿ ಕಡೆ ನೋಡಿದ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರ ಬಹಳಷ್ಟು ಗಮನ ಸೆಳೀತಾ ಇದೆ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಅಲ್ಲಿನ ಸಚಿವರ ಮಕ್ಕಳು ಕಣಕ್ಕಿಳಿದಿದ್ದಾರೆ. ಆ ಕಾರಣಕ್ಕಾಗಿ ಬಹಳಷ್ಟು ಗಮನ ಸೆಳೀತಾ ಇದೆ. ಈಗ ಬೆಳಗಾವಿ ಚಿಕ್ಕೋಡಿ ಗೆಲ್ಲೋದಕ್ಕೆ ಶಾಸಕರಿಗೆ ಡಿಕೆಶಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಚಿಕ್ಕೋಡಿ ಕಣದಲ್ಲಿರುವಂತಹ ಸಚಿವರ ಮಕ್ಕಳನ್ನ ಶತಾಯಗತಾಯ ಗೆಲ್ಲಿಸಿಕೊಂಡು ಬರಬೇಕು. ಚಿಕ್ಕೋಡಿಯಲ್ಲಿ 8ರ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಹಾಗಾಗಿ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಫಂಡ್ಗಾಗಿ ಕಾಯ್ಬೇಡಿ ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಶಾಸಕರಿಗೆ. ಕೆಲಸ ಆಗಬೇಕಷ್ಟೇ. ವಿಧಾನಸಭೆಯಲ್ಲಿ ಶ್ರಮ ವಹಿಸದಂತೆ ಈಗಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡಿ. ಲೋಕಸಭೆ ಚುನಾವಣೆ ಅಂತ ಯಾರೂ ಸಹ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ, ಸೈಲೆಂಟ್ ಆಗೋ ಹಾಗೂ ಇಲ್ಲ. ಎಲ್ಲರೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಶಾಸಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಬೆಳಗಾವಿಯ 2 ಕ್ಷೇತ್ರಕ್ಕೂ ಪಾರ್ಟಿ ಫಂಡ್ ಕೊಡೋದಿಲ್ಲ. ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ 20 ನಿಮಿಷಗಳ ಕಾಲ ಸಭೆ ನಡೆಸಿ ಶಾಸಕರು ಆಕ್ಟಿವ್ ಆದ್ರೆ 2 ಕ್ಷೇತ್ರಗಳಲ್ಲೂ ಕೂಡ ಗೆಲುವು ನಿಶ್ಚಿತ. ಹಾಗಾಗಿ ಆ ಭಾಗದ ಶಾಸಕರು ಆಕ್ಟಿವ್ ಆಗಬೇಕು, ಚಟುವಟಿಕೆಯಿಂದ ಕೆಲಸ ಮಾಡಬೇಕು. 2 ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸಿಕೊಂಡು ಬರಬೇಕು, ಬೆಳಗಾವಿ ಮತ್ತು ಚಿಕ್ಕೋಡಿ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಸಚಿವರನ್ನೇ ಕಣಕ್ಕಿಳಿಸೋದ್ರ ಬಗ್ಗೆ ಪ್ಲಾನ್ ಮಾಡಿತ್ತು. ಆದ್ರೆ ಯಾರು ಕೂಡ ಅದಕ್ಕೆ ಒಪ್ಪದ ಕಾರಣ ಸಚಿವರ ಮಕ್ಕಳು ಕಣದಲ್ಲಿದ್ದಾರೆ. ಈಗ ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಟಾಸ್ಕ್ ಕೂಡ ಆ ಭಾಗದ ಶಾಸಕರಿಗೆ ಡಿಕೆಶಿ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ ಹಾಗಿದ್ರೆ ಬೆಳಗಾವಿಯಲ್ಲಿ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿಯಲ್ಲಿ 8 ಶಾಸಕರ ಪೈಕಿ 5 ಕಾಂಗ್ರೆಸ್ ಶಾಸಕರಿದ್ದಾರೆ. ಚಿಕ್ಕೋಡಿಯಲ್ಲೂ ಕೂಡ ಅಷ್ಟೇ. 2 ಕ್ಷೇತ್ರಗಳ ಪೈಕಿ ಶಾಸಕರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಶಾಸಕರೇ ಇರುವಂತದ್ದು. ಈ 2 ಕ್ಷೇತ್ರಗಳಲ್ಲಿ ಸಚಿವರ ಮಕ್ಕಳು ಕಣದಲ್ಲಿದ್ದಾರೆ. ಈ 2 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳುವಂತಹ ಒಂದು ಟಾಸ್ಕ್ ಅನ್ನು ಕೊಡಲಾಗಿದೆ ಈಗ ಡಿಕೆ ಶಿವಕುಮಾರ್ ಕಡೆಯಿಂದ. ಯಾವ ರೀತಿಯ ಪ್ರಯತ್ನಗಳಾಗ್ತಾ ಇದೆ, ಎಷ್ಟು ಶ್ರಮ ವಹಿಸಲಾಗ್ತಾ ಇದೆ? ಪ್ರತಿಮಾ, ಬೆಳಗಾವಿ ಹಾಗೂ ಚಿಕ್ಕೋಡಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇರುವಂತದ್ದು. ಈ ಕಾರಣಕ್ಕೆ ಈ ಮೊದಲು ಸಚಿವರೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಹೈಕಮಾಂಡ್ನ ಸೂಚನೆ ಆಗಿತ್ತು. ಆದ್ರೆ ಸಚಿವರ ಬದಲಿಗೆ ಅದೀಗ ಅವರ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇರುವಂತದ್ದು. ಅದರೊಳಗೆ ಬೆಳಗಾವಿ ಉತ್ತರ, ಬೆಳಗಾವಿ ಗ್ರಾಮೀಣ, ಸೌದತ್ತಿ, ರಾಮದುರ್ಗ ಹಾಗೂ ಬೈಲಹೊಂಗಲಿಯಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ, ಚಿಕ್ಕೋಡಿಯಲ್ಲಿ ಅಥಣಿ, ಕಾಗವಾಡ, ಕುರ್ಚಿ, ಯಮಕನಮಡಿ ಹಾಗೂ ಚಿಕ್ಕೋಡಿ ಸರ್ಗದಲ್ಲಿ ಕಾಂಗ್ರೆಸ್ ಶಾಸಕರು. ಈ ಕಾರಣಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಭರ್ಜರಿ ಗೆಲುವನ್ನ ಕಾಂಗ್ರೆಸ್ ದಾಖಲಿಸಿತ್ತು. ಆ ಕಾರಣಕ್ಕೆ ಅದೇ ಉತ್ಸಾಹದಲ್ಲಿ ಕೆಲಸ ಮಾಡಿದ್ರೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಕೂಡ 2 ಸ್ಥಾನಗಳನ್ನ ಗೆಲ್ಲೋದು ಸಲೀಸು ಅನ್ನುವಂತಹ ಲೆಕ್ಕಾಚಾರವನ್ನ ಇದೀಗ ಡಿಕೆ ಶಿವಕುಮಾರ್ ಅವರು ಹಾಕೊಂಡಿರುವಂತ. ನಿನ್ನೆ ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಮುನಾಲ್ ಹೆಬ್ಬಾಳ್ಕರ್ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಡಿಕೆಶಿ ಪಾಲ್ಗೊಂಡಿದ್ರು. ಅದಕ್ಕಿಂತ ಮುಂಚೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಶಾಸಕರ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು, ಯಾವುದೇ ಕಾರಣಕ್ಕೂ ನೀವು ನಿಷ್ಕಾಳಜಿನ ತೋರ್ಬಾರದು. ತಮ್ಮ ಇಲೆಕ್ಷನ್ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಆಕ್ಟಿವ್ ಆಗಿ ಈ ಇಲೆಕ್ಷನ್ ನಲ್ಲೂ ಕೂಡ ಓಡಾಡ್ಬೇಕು. ಏನು 5 ಗ್ಯಾರಂಟಿಗಳನ್ನು ತಂದಿದೆ, ಆ 5 ಗ್ಯಾರಂಟಿಗಳನ್ನ ಫೋಕಸ್ ಮಾಡಿ ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಸೂಚನೆ ನೀಡಿರುವಂತದ್ದು. ಪ್ರತಿಮಾ, ಎಸ್ ಅನಿಲ್, ಈಗ 2 ಕ್ಷೇತ್ರಗಳನ್ನ ನಾವು ಗಮನಿಸ್ತಾ ಹೋದಾಗ ಶಾಸಕರಲ್ಲಿ ಒಗ್ಗಟ್ಟಿದೆಯಾ? ಈಗ ಸಚಿವರುಗಳಿಗೆ ಅವರ ಮಕ್ಕಳೇ ಕಣದಲ್ಲಿದ್ದಾರೆ, ಅವರು ಶತಾಯಗತಾಯ ಪ್ರಯತ್ನ ಮಾಡಲೇಬೇಕು, ಪಾರ್ಟಿ ಫಂಡ್ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಎಲ್ಲ ಪ್ರಯತ್ನಗಳನ್ನು ಅವ್ರು ಮಾಡೇ ಮಾಡ್ತಾರೆ. ಆದ್ರೆ ಶಾಸಕರ ಕತೆ ಏನು ಅಂತ, ಅವರ ಪರಿಸ್ಥಿತಿ, ಅವರ ಮನಸ್ಥಿತಿ ಹೇಗಿದೆ ಅಂತ? ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಮಾ, ಲಕ್ಷ್ಮಣ್ ಸವದಿ ಆಗಿರ್ಬೋದು, ರಾಜು ಕಾಗೆ, ಗಣೇಶ್ ಹುಕ್ಕೇರಿ, ಅದ್ರ ಜೊತೆಗೆ ಮಹೇಂದ್ರ ಸಮಾನ್ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಮತದಾರರು ತಮ್ಮ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಈ ಚಿಕ್ಕೋಡಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆಯೋ ಬೆಳಗಾವಿಯಲ್ಲಿ ಕೂಡ ಅದೇ ಪರಿಸ್ಥಿತಿ ಇರುವಂತದ್ದು. ಶಾಸಕರು ಎಲ್ಲಾ ಕ್ಷೇತ್ರದಂತ ಸಂಚರಿಸಿ ಏನು ಮತಭೇಟಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮತದಾರರು ಯಾವುದೇ ಕಾರಣಕ್ಕೂ ಶಾಸಕರಿಗೆ ಪ್ರಾಮಿಸ್ ಅನ್ನ ಮಾಡ್ತಿಲ್ಲ. ಇದು ಕಾಂಗ್ರೆಸ್ ನಾಯಕರ ತಲೆ ಕೆಡಿಸಿರುವಂತದ್ದು. ಲಕ್ಷ್ಮಣ್ ಸವದಿ ಅವರು ಸಾಕಷ್ಟು ಜನ ತಮ್ಮ ಆಪ್ತರಿಗೂ ಕೂಡ ಕರೆ ಮಾಡಿ ಹೇಳ್ತಿರುವಂತದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು, ಈ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಬೆಂಬಲಿಸಿ ಅಂತ ಹೇಳ್ತಿರುವಂತದ್ದು. ಆದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಮೂಲಗಳ ಪ್ರಕಾರ ಲಕ್ಷ್ಮಣ್ ಸವದಿ ಅವರಿಗೆ ನಿಮ್ಮ ಚುನಾವಣೆಯನ್ನು ನಾವು ಮಾಡಿದ್ದೇವೆ, ಆದ್ರೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯನ್ನ ನೀವು ನಮಗೆ ಯಾವುದೇ ರೀತಿಯ ಸೂಚನೆಗಳು ಕೊಡಬೇಡಿ ಅನ್ನುವಂತಹ ಅಭಿಪ್ರಾಯವನ್ನ ಲಕ್ಷ್ಮಣ್ ಸವದಿ ಅವರಿಗೆ ನೀಡ್ತಿದ್ದಾರೆ ಅಂತ ಹೇಳಿ ಹೇಳ್ತಿರುವಂತದ್ದು. ಹೀಗಾಗಿ ಶಾಸಕರು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಕೂಡ ಮತದಾರರು ಹಾಗೂ ಬೆಂಬಲಿಗರು ಏನಿದ್ದಾರೆ ಅವರು ತಮ್ಮ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಇದು ಕಾಂಗ್ರೆಸ್ ನಾಯಕರ ತಲೆ ಬಿಸಿಗೆ ಕಾರಣವಾಗಿರುವಂತದ್ದು. ಬೆಳಗಾವಿಯಲ್ಲೂ ಕೂಡ ಮಹಂತೇಶ್ ಕೌಜಲ್ಗಿರ್ ಆಗಿರ್ಬೋದು, ಅಶೋಕ್ ಪಟ್ಟಣ್, ವಿಶ್ವಾಸ್ ವೈದ್ಯ, ಆಸಿಫ್ ಸೇಠ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಇಡೀ ಕ್ಷೇತ್ರ ಅಂತ ಸಂಚಾರ ಮಾಡ್ತಾ ಇದ್ದಾರೆ. ತಮ್ಮ ಪುತ್ರರೇ ಕಣದಲ್ಲಿ ಇರುವ ಕಾರಣಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಆದ್ರೆ ಬೆಳಗಾವಿ ಜಿಲ್ಲೆಯ ಮತದಾರರು ಯಾವುದೇ
ರೀತಿಯ ಗುಟ್ಟನ್ನ ಬಿಟ್ಟುಕೊಡ್ತಾ ಇಲ್ಲ. ಇಲ್ಲಿ ಮರಾಠ ಕಾಂಬಿನೇಷನ್ ಇರುವಂತದ್ದು, ಅಹಿಂದ ಕಾಂಬಿನೇಷನ್ ಇರುವಂತದ್ದು, ಲಿಂಗಾಯತ್ ಓಟ್ಗಳಿದ್ದಾವೆ. ಹೀಗಾಗಿ ಎರಡು ಕ್ಷೇತ್ರದಲ್ಲಿ ಏನು ಮತದಾರರು ತಮ್ಮ ಗುಟ್ಟನ್ನ ಬಿಟ್ಟುಕೊಡೋ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿರುವಂತದ್ದು, ಕಾಂಗ್ರೆಸ್ ನಾಯಕರು ಕೂಡ ಟೆನ್ಷನ್ ಶುರುವಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಬೆಳಗಾವಿ ಚಿಕ್ಕೋಡಿ ಬಗ್ಗೆ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಕಾಂಗ್ರೆಸ್. ಆ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಇದೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ತುಮಕೂರು ಅಖಾಡ ಕೂಡ ಸದ್ದು ಮಾಡ್ತಾ ಇದೆ. ಯಾವ ಕಾರಣಕ್ಕೆ? ಮಾತಿಗೆ ಮಾತು ಅಂತ. ದೇವೇಗೌಡರ ಇಬ್ಬರು ಶಿಷ್ಯರ ನಡುವೆ ಬಹಳ ಜೋರಾದಂತಹ ಟಾಕ್ ವಾರ್ ನಡೆದಿದೆ. ಯಾರು ಏನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.